ಫಂಕ್ಷನ್ ದಿನ ನಮ್ ವೆಡ್ಡಿಂಗ್ ಆನಿವರ್ಸರಿ ಕೂಡ, ಅದಕ್ಕೆ ನಿಮ್ಮನ್ನೆಲ್ಲ ಇನ್ವೈಟ್ ಮಾಡಕ್ ಬಂದಿದ್ದು. ವಾವ್ ಗೀತಾ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು ಕಣೆ. ನಾನು 4 ಸ್ವೀಟು ಅಂದಲ್ಲ, 3 ಆಯ್ತು. 4ನೇದು ಯಾಕೆ ಗೊತ್ತಾ, ಅವತ್ತಿನ ದಿನ ದತ್ತಣ್ಣಂದು ಪಿಂಕಿದು ವೆಡ್ಡಿಂಗ್ ಆನಿವರ್ಸರಿ. ಚೆನ್ನಾಗಿದೆ ಗೀತಾ ನಿಮ್ ಮನೆಯಲ್ಲಿ. ಅಲ್ಲ, ಅಣ್ಣ ತಮ್ಮಂದಿರಿಬ್ರು ಒಟ್ಟಿಗೆ ಮದ್ವೆ ಆಗಿದ್ದಾರೆ. ನಾಳೆ ದಿನ ನಿಮ್ ಮನೆಯಲ್ಲಿ ಒಟ್ಟಿಗೆ ಮಕ್ಕಳು ಹುಟ್ಟವಾ ಹೇಗೆ? ಗೀತಾ, ನಾನೇನಾದ್ರು ತಪ್ಪು ಮಾತಾಡಿದ್ನೇನೆ? ಹಾಗೇನಿಲ್ಲ ಬಿಡು. ನಾಳೆ ಮಾತ್ರ ಮಿಸ್ ಮಾಡದೆ ಬಾ. ಖಂಡಿತ ಬರ್ತೀನಿ ಗೀತಾ, ಯು ಡೋಂಟ್ ಹ್ಯಾವ್ ಟು ವರಿ ಆನ್ ದ್ಯಾಟ್. ಆದ್ರೆ ನಾನ್ ನಿಮ್ ಮನೆಗ್ ಬಂದ್ರೆ ನಿಮ್ ಮನೆಯವರೆಲ್ಲ ನನ್ನನ್ನು ಹೇಗ್ ಟ್ರೀಟ್ ಮಾಡ್ತಾರೋ ಏನೋ. ಯಾಕೆ? ಯಾಕಂದ್ರೆ ನಾನು ಆಲ್ರೆಡಿ ಒಂದ್ಸತಿ ನಿಮ್ ಮನೆಗ್ ಬಂದಿದ್ದೆ, ಆದ್ರೆ RJ ಜಾನು ಅಂತ ಸುಳ್ಳು ಹೇಳ್ಕೊಂಡ್ ಬಂದಿದ್ದೆ. ಆಗ ನಿಮ್ ಮನೆಯವರೆಲ್ಲರೂ ಎಷ್ಟು ಪ್ರೀತಿ ವಿಶ್ವಾಸದಿಂದ ನನ್ನನ್ನು ನೋಡ್ಕೊಂಡ್ ಮಾತಾಡ್ಸಿದ್ರು. ಆದ್ರೆ ಈಗ ನಾನು RJ ಜಾನು ಅಲ್ಲ ಅಲ್ವಾ, ಅವ್ರಿಗೆ ಸತ್ಯ ಗೊತ್ತಿದೆ ಅಲ್ವೇನೆ. ನಾವಿಬ್ರು ಜೊತೆಗೆ ಸೇರ್ ಡವ್ ಮಾಡಿದ್ದು ಅಂತ ಎಲ್ರಿಗೂ ಗೊತ್ತು. ಯಾರು ಅದನ್ನ ಮನ್ಸಲ್ಲಿ ಇಟ್ಕೊಂಡಿಲ್ಲ. ನೀನು ಅದನ್ನ ಮನ್ಸಲ್ಲಿ ಇಟ್ಕೊಳ್ದೆ ಸುಮ್ನೆ ಮನೆಗ್ ಬಾ. ಹೌದಾ? ಹಾಗಿದ್ರೆ ಸರಿ ಗೀತಾ, ನೋಡ್ತಾ ಇರು, ನಿಮ್ ಮನೆ ಫಂಕ್ಷನ್ ಅಲ್ಲಿ ಫುಲ್ಲು ನಂದೇ ಓಡಾಟ. ನೋಡೋಣ ಎಷ್ಟು ಓಡಾಡ್ತೀಯ ಅಂತ. ಆದ್ರೆ ಮಿಸ್ ಏನಾದ್ರೂ ಮಾಡಿದ್ಯೋ ಪಕ್ಕ. ಸರಿ ಲಕ್ಕಿ, ನಿಮ್ಮನೆ ಅಡ್ರೆಸ್ನ ಮೆಸೇಜ್ ಮಾಡು. ಲಕ್ಕಿ, ಹಾಗೆ ಕೋಚ್ ಮತ್ತೆ ಮ್ಯಾನೇಜರ್ಗೂ ಇನ್ವೈಟ್ ಮಾಡ್ಬಿಡು. ಸರ್, ಅವ್ರನ್ನ ಇನ್ವೈಟ್ ಮಾಡಿದ್ರೆ ಬರ್ತಾರಾ? ಬರೋದಾದ್ರೆ ಖಂಡಿತ ಇನ್ವೈಟ್ ಮಾಡ್ತೀನಿ. ಹೌದು ಲಕ್ಕಿ, ನನ್ನ ಮ್ಯಾನೇಜರ್ ಮತ್ತೆ ಕೋಚು ನಿನ್ ಬಗ್ಗೆ 2 ಅವರ್ ಮಾತಾಡಿದ್ರು. ಅವ್ರ ಟೀಮ್ಗೆ ನಿನ್ನನ್ನು ಸೆಲೆಕ್ಟ್ ಮಾಡಲೇಬೇಕು ಅಂತ ತಿಳ್ಕೊಂಡಿದ್ದಾರೆ. ಸೊ ನೀನು ಈಗಲಿಂದನೇ ಅವ್ರ ಜೊತೆ ಟಚಲ್ಲಿದ್ರೆ ಒಳ್ಳೇದಲ್ವಾ? ಹೇಗಿದ್ರು ಮ್ಯಾರೇಜ್ ಡೇ ಅಂತ ಹೇಳ್ತೀಯ, ಪಾರ್ಟಿ ಇದೆ ಅಂತ ಇನ್ವೈಟ್ ಮಾಡಿದ್ರೆ ವೆರಿ ಗುಡ್ ಮಾರ್ನಿಂಗ್ ಸರ್. ಹೌ ಆರ್ ಯು? ಐ ಆಮ್ ಫೈನ್ ಸರ್. ಸರ್, ಒಂದು ಚಿಕ್ಕ ವಿಷಯ. ನಮ್ಮ ಮನೇಲಿ ಒಂದು ಗೆಟ್ ಟುಗೆದರ್ ಇದೆ, ಅದಕ್ಕೆ ಇನ್ವೈಟ್ ಮಾಡೋಣ ಅಂತ ಫೋನ್ ಮಾಡಿದೆ. ನೀವು ಕೋಚ್ ಇಬ್ಬರು ಬಂದರೆ ತುಂಬ ಖುಷಿ ಆಗುತ್ತೆ. ಓ ಹೌದಾ, ಸರಿ ಲಕ್ಕಿ. ಕೋಚ್ ಪ್ರೋಗ್ರಾಮ್ ಏನಿದೆ ಅಂತ ತಿಳ್ಕೊಂಡು ನಿನಗೆ ಕಾಲ್ ಮಾಡ್ತೀನಿ. ಓಕೆ ಸರ್, ಮನೆ ಅಡ್ರೆಸ್ನ ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ಓಕೆ, ಬಾಯ್ ಸರ್. ಮಂಗ್ಲಕ್ಕ, ಓಹೋ, ಬನ್ನಿ ಬನ್ನಿ, ರಾಮ ಲಕ್ಷ್ಮಣರ ತರ ಒಟ್ಟಿಗೆ ಬಂದಿದ್ದೀರಾ, ಖುಷಿ ಆಯ್ತು. ಬನ್ನಿ ಒಳಗೆ. ಒಳಗೆ ಸೆಕೆ ಇರುತ್ತೆ, ಇಲ್ಲೇ ತಣ್ಣ ಗಾಳಿ ಇದೆ, ಇಲ್ಲೇ ಕುತ್ಕೋತೀವಿ. ಹೌದೌದು, ತಣ್ಣಗಿರುತ್ತೆ, AC ತರ ನಮ್ಮನೆ. ನಿಮ್ಮ ನೋಡಿ ತುಂಬಾ ಖುಷಿ ಆಯ್ತು. ಹೌದು, ಕಬಡ್ಡಿ ಟೀಮಿಗೆ ಸೆಲೆಕ್ಟ್ ಆಗಿದ್ದೀರಂತೆ. ಈ ವಿಷಯನ ಫೋನ್ ಮಾಡಿ ನಿಮ್ಗೆ ವಿಶ್ ಮಾಡೋಣ ಅನ್ಕೊಂಡೆ, ಅಷ್ಟ್ರಲ್ಲಿ ನೋಡಿ ನೀವೇ ಬಂದ್ಬಿಟ್ಟಿದ್ದೀರಾ. ಕಂಗ್ರಾಟ್ಸ್. ಕಂಗ್ರಾಟ್ಸ್ ಅಪ್ಪ ನಿಮ್ಗೂ. ಅತ್ತೆ ಅತ್ತೆ, ಯಾರು ಬಂದಿದ್ದಾರೆ ನೋಡಿ. ಓ ದತ್ತ, ಲಕ್ಕಿ, ಏನು ಇಬ್ರು ಒಳ್ಳೆ ರಾಮ ಲಕ್ಷ್ಮಣರ ತರ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ ಮನೆಗೆ? ಅಯ್ಯೋ ಅತ್ತೆ, ನೀವು ಬರಕ್ ಮುಂಚೆ ಇದೇ ಮಾತು ಹೇಳ್ದೆ ನಾನು, ನೀವು ಅದನ್ನ ಹೇಳ್ತಿದ್ದೀರಾ ನೋಡಿ. ಅತ್ತೆ ಸೊಸೆ ಎಷ್ಟು ಖುಷಿಯಾಗಿದ್ದೀರಾ ನೋಡಿ, ಒಂದೇ ವೇವ್ಲೆಂತು. ಅಯ್ಯೋ, ನಮ್ಮ ಅನ್ಯೋನ್ಯತೆ ಬಗ್ಗೆ ಯಾಕೆ ಹೇಳ್ತೀಯಾ? ಬೆಳಗ್ಗೆ ಎದ್ರೆ ರಾತ್ರಿ ಮಲಗೋವರೆಗೂ ಇವಳಗ್ ನನ್ ಜೊತೆ ಜಗಳ ಆಡದೆ ಇದ್ರೆ ತಿಂದಿದ್ದನ್ನ ಜೀರ್ಣನೇ ಆಗಲ್ಲ. ಇವಳ ಮಾತನ್ನ ನಾನು ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ನನಗೆ ಕುಡ್ದಿದ್ ನೀರ್ ಕರಗೋದೇ ಇಲ್ಲ. ಅಷ್ಟು ನಮ್ಮಿಬ್ಬರ ಮಧ್ಯೆ ಅನ್ಯೋನ್ಯತೆ, ಗೊತ್ತಾ ನಿಂಗೆ? ಅದಿರ್ಲಿ, ಇಬ್ಬರೇ ಬಂದ್ಬಿಟ್ಟಿದ್ದೀರಾ. ಗೀತಾ ಮತ್ತೆ ಪಿಂಕಿ ಎಲ್ಲಿ? ಓ, ಪಿಂಕಿ ದಾರಿಲ್ ಬರ್ತಾ ಅವ್ರ ಅಮ್ಮ ಮನೆಗೆ ಹೋದ್ಲಾ? ಇಲ್ಲ, ನಾವಿಬ್ರೇ ಬಂದಿದ್ದು. ಗೀತಾ ರೇಡಿಯೋ ಸ್ಟೇಷನ್ ಹೋಗಿದ್ದಾಳೆ. ಓ, ಅಲ್ಲ, ಅವಳು ವೀಕೆಂಡ್ ಶೋ ಮಾತ್ರ ಅಲ್ವಾ ಮಾಡೋದು? ಫಂಕ್ಷನ್ಗೆ ಎಲ್ಲರನ್ನ ಇನ್ವೈಟ್ ಮಾಡ್ಬೇಕಲ್ವಾ, ಅದಕ್ಕೆ ಹೋಗಿದ್ದಾಳೆ. ಫಂಕ್ಷನಾ? ಏನ್ ಫಂಕ್ಷನ್? ಫಂಕ್ಷನ್ಗೆ ಇನ್ವೈಟ್ ಮಾಡ್ಬೇಕು ಅಂತಾನೆ ನಾವ್ ಇಲ್ಲಿಗೆ ಬಂದಿದ್ದು. ನಾಳೆ ನಮ್ಮ ಮನೇಲಿ 2 ಫಂಕ್ಷನ್ ಇದೆ. 2 ಫಂಕ್ಷನ್? ಏನಪ್ಪ ಅದು? ಒಂದು ನಾನು ಲಕ್ಕಿ ಕಬಡ್ಡಿ ಸೆಲೆಕ್ಟ್ ಆಗಿದ್ದಕ್ಕೆ, ಇನ್ನೊಂದು ಆನಿವರ್ಸರಿ. ಹೌದಲ್ವಾ? ಅಯ್ಯೋ ದೇವ್ರೆ, ನಿಮ್ಗೆ ಮದ್ವೆ ಆಗಿ 2 ವರ್ಷ ಆಯ್ತು ನೋಡು. ಮೊದ್ಲಾದ್ರೆ ನನ್ಗೆ ಹುಟ್ಟಿದ ಹಬ್ಬ, ಮದ್ವೆ ಆಗಿದ್ದ ದಿವ್ಸ ಎಲ್ಲ ನೆನ್ಪಿರ್ತಿತ್ತು. ಈಗ ಯಾವ್ದು ನೆನ್ಪೇ ಇರಲ್ಲ. ವಯಸ್ಸಾಯ್ತಲ್ವಾ, ಅದಕ್ಕೆ. ಹಾಗೆಲ್ಲ ಏನಕ್ಕೆ ಮಾತಾಡ್ತೀರಾ, ಬಿಟ್ಬಿಡಿ. ಆದ್ರೆ ಫಂಕ್ಷನ್ಗೆ ಮಿಸ್ ಮಾಡದೆ ಬರ್ಲೇಬೇಕು. ನಾನು ಪ್ರಣತಿಗೆ ಫೋನ್ ಮಾಡ್ತೀನಿ. ಸುಬ್ಬಂಗ್ ನಾನು ಫೋನ್ ಮಾಡ್ತೀನಿ. ಅದ್ ಸರಿ ಬಿಡಪ್ಪ, ನಿನ್ ತಂಗಿ ಅಲ್ವಾ ಅವಳು, ಅದಕ್ಕೆ ನೀನ್ ಅವಳಗ್ ಫೋನ್ ಮಾಡ್ತೀಯಾ? ನೀನು ನಿನ್ ಬಾಮ ಇದ್ದ ಸುಬ್ಬ ಅಂತ ಅವನಿಗೆ ಫೋನ್ ಮಾಡ್ತೀಯಾ? ನನ್ ಗಂಡಂಗೆ ಯಾರು ಫೋನ್ ಮಾಡ್ತಾರೆ?
ಮಂಗ್ಲಕ್ಕ ನೀವು ಈಗ ಹೇಳ್ತೀರಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಇನ್ನಣ್ಣ ಬ್ಯುಸಿ ಇರ್ತಾರಲ್ವಾ, ಸಂಜೆ ಮೇಲೆ ನಾನೇ ಫೋನ್ ಮಾಡ್ತೀನಿ. ಖಂಡಿತ ಬರ್ತೀವಪ್ಪ. ನಿಮ್ಮನೆ ಸಂತೋಷ ಅಂದ್ರೆ ನಮಗೂ ಸಂತೋಷ ಅಲ್ವಾ? ಖಂಡಿತ ಬರ್ತೀವಿ. ಸರಿ, ನಾವಿನ್ನು ಹೊರಡ್ತೀವಿ. ಅಯ್ಯೋ ಇರಿ, ಕಾಫಿ ಮಾಡ್ಕೊಂಡ್ ಬರ್ತೀನಿ. ಬೇಡ ಮಂಗ್ಲಕ್ಕ, ಸ್ವಲ್ಪ ಕೆಲಸ ಇದೆ. ಹೌದು, ನಮ್ಮನೆಗೆ ಫಸ್ಟ್ ಬರ್ತಿರೋದು ಅಥವಾ ಜಲ್ಜಕರ್ ಮನೆಗೆ ಹೋಗ್ಬಿಟ್ಟು ಇಲ್ಲಿಗೆ ಬಂದ್ರೋ? ಇಲ್ಲ, ಇವಾಗ ಹೋಗ್ಬಿಟ್ಟು ಕರಿಬೇಕು. ದತ್ತ, ಒಂದ್ ವಿಷಯ ಹೇಳ್ತೀನಿ, ಆದ್ರೆ ತಪ್ಪಿಳ್ಕೋಬಾರ್ದು. ಮಂಗ್ಲಕ್ಕ, ಏನಂತ ಹೇಳಿ? ಆ ಜಲ್ಜಕ ಪ್ರತಿ ಫಂಕ್ಷನ್ಗೂ ಬರ್ತಾರೆ, ಚುಚ್ ಮಾತಾಡ್ತಾರೆ, ಎಲ್ರಿಗೂ ನೋವು ಮಾಡ್ತಾರೆ, ಬೇಜಾರ್ ಮಾಡ್ತಾರೆ. ಅದರಿಂದ ಎಲ್ರಿಗೂ ಮನ್ಸ್ ಹಾಳಾಗತ್ತೆ. ಆದ್ರೆ ಈ ಸರ್ತಿ ಅವ್ರು ಹಾಗೆ ಮಾಡೋ ಹಾಗಿಲ್ಲ ಅಂತ ಸ್ಟ್ರಿಕ್ಟ್ ಆಗಿ ನೀವ್ ಯಾರಾದ್ರೂ ಒಬ್ರು ಹೇಳ್ಬೇಕು. ಯಾರೋ ಹೇಳಕ್ಕಿಂತ ದತ್ತ, ನಿಮ್ಮ ಅತ್ತೆ ಅಲ್ವಾ, ನೀನೇ ಹೇಳಿದ್ರೆ ಒಳ್ಳೇದು. ಜಲ್ಜಕನ್ ಹತ್ರ ನಾನು ಮಾತಾಡ್ತೀನಿ ಬಿಡಿ. ಆಮೇಲೆ ನಾನ್ ಹೀಗೆಲ್ಲ ಹೇಳ್ದೆ ಅಂತ ಹೇಳ್ಬಾರ್ದು. ಆಮೇಲೆ ಅಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡ್ಬಿಡ್ತಾರೆ. ನೀವೇನೋ ಟೆನ್ಷನ್ ತಗೋಬೇಡಿ. ಫಂಕ್ಷನ್ಗೆ ಮಿಸ್ ಮಾಡದೆ ಬರ್ಬೇಕು ನೀವೆಲ್ಲರೂ. ಆಯ್ತಪ್ಪ, ನಾವೆಲ್ಲರೂ ಬರ್ತೀವಿ. ಮತ್ತೆ ಇನ್ನೂ ಎಷ್ಟು ಜನನ್ ಕರಿಬೇಕೋ ಏನೋ, ಅರ್ಜೆಂಟ್ ಅಲ್ಲಿ ಇದ್ದೀರಾ, ಹೋಗ್ ಬನ್ನಿ. ಸರಿ, ಓಕೆ ಅತ್ತೆ, ಹೋಗಿ ಬರ್ತೀವಿ. ಮಂಗ್ಲಕ್ಕ, ಬಾಯ್. ಬಾಯ್. ಓ, ಅಣ್ಣ ತಮ್ಮಂದಿಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಫಂಕ್ಷನ್ ಕರೆಯಕ್ ಬಂದ್ರಾ? ಹೌದು ಅತ್ತೆ. ನಾನು ಅಲ್ಲಿ ಇದ್ದಾಗ್ಲೇ ಫಂಕ್ಷನ್ ಮಾಡೋದು ಡಿಸೈಡ್ ಆಗಿತ್ತಲ್ಲ ದತ್ತ, ಮತ್ತೆ ತೊಂದರೆ ತಗೊಳಕ್ ಹೋದ್ರಿ? ನಮ್ಮ ಅತ್ತೆ ಮನೆಯವ್ರನ್ನ ಕರೆಯಕ್ ಬಂದ್ವಿ. ನಿಮ್ ಮನೆ ಹತ್ರದಲ್ಲಿದೆ, ಅಲ್ಲಿ ಹೋಗಿ ಇಲ್ಲಿ ಬಂದಿಲ್ಲ ಅಂದ್ರೆ ತಪ್ಪಾಗುತ್ತೆ ಅಲ್ವಾ? ಇದು ನಮ್ಮನೆ ಫಂಕ್ಷನ್ ಅಲ್ವಾ? ಈ ವಿಷಯದಲ್ಲಿ ನಾನ್ ಖಂಡಿತ ಬೇಜಾರ್ ಮಾಡ್ಕೊತಾ ಇರ್ಲಿಲ್ಲ. ನಮ್ಮನೆ ಫಂಕ್ಷನ್ಗೆ ಕರೆಯಕ್ ಬರ್ಬೇಕಾ? ಆದ್ರೂ ನೀವಿಬ್ರು ಒಟ್ಟಿಗೆ ಬಂದಿದ್ದೀರಲ್ಲ, ತುಂಬಾ ಸಂತೋಷ ಆಯ್ತು ನನಗೆ. ಏನ್ ತರ್ಲಿ? ಕಾಫಿ, ಟೀ, ಬಾದಾಮಿ ಹಾಲು ಏನ್ ಮಾಡ್ಕೊಡ್ಲಿ ಹೇಳಿ? ಬೇಡ ಅತ್ತೆ, ಗಿರ್ಜತೆ ಮನೇಲೂ ಕಾಫಿ ಕುಡಿರಿ, ಟೀ ಕುಡಿರಿ ಅಂದ್ರು, ಅಲ್ಲೂ ಕುಡಿಲಿಲ್ಲ. ಅಯ್ಯ, ಅವ್ರ ಮನೆ ಮಾತ್ ಬಿಡಿ, ಅವ್ರ ಮನೇಲಿ ಏನಿರುತ್ತೋ ಇಲ್ವೋ. ಆದ್ರೆ ನಮ್ಮ ಮನೇಲಿ ಫಿಲ್ಟರ್ ಕಾಫಿ, ಕಾಸ್ಟ್ಲಿ ಟೀ ಪುಡಿ, ಗಟ್ಟಿ ಹಾಲಲ್ಲಿ ಬಾದಾಮಿ ಹಾಲು. ಏನ್ ಮಾಡ್ಕೊಡ್ಲಿ? ಅತ್ತೆ, ಅವ್ರ ಮನೆ ಗಟ್ಟಿ ಹಾಲು ಇಲ್ದೇ ಇರ್ಬೋದು, ಫಿಲ್ಟರ್ ಕಾಫಿ ಇಲ್ದೇ ಇರ್ಬೋದು, ಬಾದಾಮಿ ಹಾಲು ಇಲ್ದೇ ಇರ್ಬೋದು, ಆದ್ರೆ ಪ್ರೀತಿ ಇರುತ್ತೆ ಅತ್ತೆ. ಅಂದ್ರೇನು? ನಾನ್ ಪ್ರೀತಿಯಿಂದ ಮಾತಾಡ್ಸಲ್ಲ ಅಂತನಾ? ಅತ್ತೆ, ನೀವು ಪ್ರೀತಿಯಿಂದನೇ ಮಾತಾಡಿಸ್ತೀರಾ, ಆದ್ರೆ ನಿಮ್ ಮಾತಲ್ಲಿ ಸ್ವಲ್ಪ ಕೊಂಕಿರುತ್ತೆ ಅತ್ತೆ. ಹಾಗೆ ನಮ್ ಕಡೆಯಿಂದ ನಿಮ್ಗೊಂದು ರಿಕ್ವೆಸ್ಟ್. ಹಾಯ್, ಹೇಳಪ್ಪ, ಏನು? ನಾನು ಏನಾದ್ರೂ ಮಾಡ್ಕೊಂಡ್ಬರ್ಬೇಕಾ? ಬೇಡ ಬೇಡ ಬೇಡ, ಅಡಿಗೆ ಅವ್ರಿಗೆ ವಹಿಸಿದೀವಿ, ನೀವು ಆರಾಮಾಗಿ ಬನ್ನಿ. ನಿಮ್ಗೆ ಯಾಕೆ ತೊಂದರೆ? ಅಯ್ಯೋ, ತೊಂದ್ರೆ ಏನು ಇಲ್ಲಪ್ಪ ಲಕ್ಕಿ. ಏನ್ ಮಾಡ್ಕೊಂಡ್ಬರ್ಬೇಕು ಹೇಳಿ, ಮಾಡ್ಕೊಂಡ್ ಬರ್ತೀನಿ. ಅತ್ತೆ, ನಾನ್ ನಿಮ್ಗೆ ರಿಕ್ವೆಸ್ಟ್ ಅಂತ ಹೇಳಿದ್ನಲ್ಲ, ಆ ರಿಕ್ವೆಸ್ಟ್ ಏನು ಅಂದ್ರೆ ನೀವೇನು ಮಾಡೋದೇ ಬೇಡ, ಅದೇ ನಮ್ ರಿಕ್ವೆಸ್ಟ್. ಅಯ್ಯೋ, ನೀವು ಬೇಡ ಅಂದ್ಮೇಲೂ ನಾನೇನ್ ಮಾಡ್ತೀನಪ್ಪ? ಅತ್ತೆ, ನಮ್ಮನೇಲಿ ಪ್ರತಿ ಫಂಕ್ಷನ್ ಚೆನ್ನಾಗಿ ನಡ್ತಿರುತ್ತೆ. ನೀವು ಬರ್ತೀರಾ, ಏನಾದ್ರೂ ಒಂದ್ ಮಾತಾಡ್ತೀರಾ, ಇಡೀ ಫಂಕ್ಷನ್ನೇ ಹಾಳು ಮಾಡ್ತೀರಾ. ಅದಕ್ಕೆ ಅತ್ತೆ, ಈ ಫಂಕ್ಷನ್ ನ ಹಾಳು ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ನೀವು ಮನ್ಸಿಗೆ ಬೇಜಾರು ಮಾಡ್ಕೋಬೇಡಿ. ಅಲ್ಲಪ್ಪ, ನಾನ್ ಮಾಡಿರೋದ್ರಿಂದ ನಿಮ್ಮನೆಗೆ ಯಾವತ್ತೂ ಏನು ಕೆಟ್ಟದಾಗಿಲ್ಲ. ಇದ್ದದ್ದನ್ನ ಇದ್ದಾಗ ಹೇಳ್ತೀನಿ ನಾನು. ಅದು ನಿಮಗ್ ತಪ್ಪನ್ಸುತ್ತೆ, ನಾನೇನ್ ಮಾಡಕ್ಕಾಗತ್ತೆ? ಸರಿ ಬಿಡಪ್ಪ, ಈ ಸಲ ನಾನ್ ಏನು ಮಾತಾಡಲ್ಲ, ಓಕೆನಾ? ನೀವು ಸುಮ್ನಿರ್ತೀನಿ ಅಂತೀರಾ, ಆದ್ರೆ ನಮ್ಗ ನಂಬಿಕೆ ಬರ್ತಿಲ್ವಲ್ಲ. ಅಯ್ಯೋ, ನನ್ ಮೇಲೆ ಅನುಮಾನನೇ ಬೇಡಪ್ಪ. ಈ ಸಲ ನಾನು ನಿಮ್ಮನೆಗ್ ಬಂದು ಏನು ಮಾತಾಡಲ್ಲ, ಸರಿನಾ? ಒಬ್ಬಾ, ಅಷ್ಟು ಮಾಡಿ ಅತ್ತೆ, ನಿಮಗೆ ಪುಣ್ಯ ಬರುತ್ತೆ. ಅಯ್ಯೋ, ಅದ್ಯಾಕ್ ಹಾಗೆ ಹೇಳ್ತೀರಾ? ನಿಮ್ಮನೆ ಖುಷಿ ಹಾಳು ಮಾಡಕ್ ನನಗೇನ್ ಇಷ್ಟನಾ? ನಿಮ್ಮನೆ ಖುಷಿ ಹಾಳಾದ್ರೆ ನನ್ ಮಗಳ ಮನೆ ಖುಷಿ ಹಾಳಾದಾಗಲ್ವಾ? ಅದು ಅಷ್ಟು ಗೊತ್ತಾಗಲ್ವಾ ನಂಗೆ? ಸರಿ ಅತ್ತೆ, ನೀವು ಅಲ್ಲೇ ಬರ್ತೀರಲ್ಲ, ನೋಡ್ತೀನಿ. ಸರಿ ಜಲ್ಜಕ್ಕ, ನಾವು ಹೊಡ್ತೀವಿ. ಸರಿಪ್ಪ, ಹೋಗ್ ಬನ್ನಿ. ಬರ್ತೀನತ್ತೆ. ಅಲ್ಲ, ಏನ್ ಅನ್ಕೊಂಡಿದ್ದಾರೆ ಇವ್ರು ನನ್ನನ್ನ? ನಾನ್ ಮಾತಾಡದೇ ಇದ್ರೆ ಏನು, ಬೇರೆಯವ್ರ ಹತ್ರ ಮಾತಾಡಿಸ್ತೀನಿ. ಎಲ್ಲರೂ ಇನ್ವೈಟ್ ಮಾಡಾಯ್ತಾನೆ. ಮುಗೀತಪ್ಪ, ಸಾಕು. ಯಾರನ್ನೂ ಮಿಸ್ ಮಾಡಿಲ್ಲ ಅಲ್ವಾ? ಇಲ್ಲ, ಬೇಕಾದವ್ರನ್ನೆಲ್ಲ ಕರೆದಿದೆ. ಏನ್ರೋ ಇಷ್ಟು ಬೇಗ ಬಂದಿದ್ದೀರಾ? ಎಲ್ರಿಗೂ ಕರ್ದಾಯ್ತಾ? ಹೂಮ, ಸರಿಯಾಗಿ ನೆನ್ಪು ಮಾಡ್ಕೊಳ್ರೋ, ಇಲ್ದಿದ್ರೆ ಎಲ್ರ ಹತ್ರ ನಾವು ಮಾತು ತಿನ್ಬೇಕು. ಅಮ್ಮ, ನಾವು ನಿಮ್ ತರ ಯಾವ ಸೀರೆ ತಗೊಂಡ್ರಿ, ಯಾವ ಒಡವೆ ತಗೊಂಡ್ರಿ ಅಂತ ಕೇಳ್ಕೊಂಡು ಕುತ್ಕೋತೀವ? ಹೋದ್ವಿ, ಇನ್ವೈಟ್ ಮಾಡಿದ್ವಿ, ಬಂದ್ವಿ ಅಷ್ಟೇ. ನಿಮ್ ತರ ಲೇಟ್ ಮಾಡಲ್ಲ. ಹೌದಪ್ಪ, ಹೆಂಗಸರು ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ತಾಂಬೂಲ ಕೊಡ್ತಾರೆ, ಕುಂಕುಮ ಕೊಡ್ತಾರೆ.
ಅದೇ ನೀವುಗಳು ಹೋದ್ರೆ ಕಾಫಿ ಕುಡಿತೀರಾ, ಹೇಳ್ತೀರಾ, ಬರ್ತಾ ಇರ್ತೀರಾ. ಅಂತೂ ಏನೋ ಒಂದು ಕಾರಣ ಕೊಟ್ಟು ವಹಿಸ್ಕೊಬಿಡ್ತೀಯಲ್ವಾ? ಹ್ಞೂ, ಮತ್ತೆ ಸುಮ್ಮನೆ ಬಿಟ್ಬಿಡ್ತೀವಾ? ಸರಿ ಏನೇನ್ ಕೆಲಸ ಮುಗಿಸಿದೀರಾ? ಎಲ್ಲ ತಯಾರಿನೂ ಆಗಿದೆ. ಈಗ ಬಂದವ್ರಿಗೆ ಊಟ ಹಾಕ್ಸೋದಷ್ಟೇ ಉಳ್ದಿರೋದು. ಚಿಕ್ಕಮ್ಮ ನೀವು ಗ್ರೇಟ್. ಏನೋ ಹೊಗಳ್ತಿದ್ಯೋ ತೆಗಿಳ್ತಿದ್ಯೋ? ಅಮ್ಮ ನೀನ್ ಏನ್ ಬೇಕಾದ್ರೂ ಅನ್ಕೋಬಹುದು. ಆಮೇಲೆ ನಾನು ಪಿಂಕಿ ಸೀರೆ ಶಾಪಿಂಗು ಮುಗ್ಸಾಯ್ತು. ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಹೆಣ್ಮಕ್ಳು ಸೀರೆ ಅಂಗಡಿಗೆ ಹೋದ್ರೆ ಗಂಟುಗಟ್ಲೆ ಆದ್ರೂ ಹೊರಗೆ ಬರಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿರ್ತೀರಲ್ಲ, ಅದಕ್ಕೆ ಆ ಕೆಲ್ಸನೂ ಆಯ್ತು, ಈ ಕೆಲ್ಸನೂ ಆಯ್ತು. ಅಮ್ಮ ಇದು ಮೋಸ. ಇಬ್ರಿಗೆ ಮಾತ್ರ ತಗೊಬಂದ್ರಾ? ನಿಮ್ಗಳದು ನೀವೇ ತಗೊಂಡ್ ಬನ್ನಿ, ಅದನ್ನು ನಾವೇ ತರ್ಬೇಕಾ? ಸರಿ ನಾವೇ ತಗೋತೀವಿ. ಓ ಗೀತಾನು ಬಂದ್ಲು. ಗೀತಾ ಇಷ್ಟು ಬೇಗ ಹೇಳ್ಬಿಟ್ಟು ಬಂದ್ಯಾ? ಆಫೀಸಲ್ಲೇ ಎಲ್ರು ಇದ್ರು, ಎಲ್ರಿಗೂ ಹೇಳ್ಬಿಟ್ಟು ಬಂದೆ. ಹೌದಪ್ಪ, ಅವಳು ಹೋಗಿ 2 ಗಂಟೆ ಆಯ್ತು. ಅದ್ ಬೇಗನಾ? ಇರುತ್ತಲ್ಲ ಅಮ್ಮ ಸ್ವಲ್ಪ ಹರಟೆ ಗಿರ್ಟೆ ಎಲ್ಲ. ನೀನ್ ಹೇಳೋದಕ್ಕೂ ಇವ್ರುಗಳು ಮಾಡೋದಕ್ಕೂ ಸರಿ ಇದೆ. ನಾನೇನಮ್ಮ ಮಾಡ್ದೆ? ಆಹಾ, ಅದನ್ನೆಲ್ಲ ಬಾಯ್ಬಿಟ್ಟು ಬೇರೆ ಹೇಳ್ತಾರೆ, ನೀನೇ ಅರ್ಥ ಮಾಡ್ಕೋಬೇಕು. ಆಫೀಸಲ್ಲಿ ಎಲ್ಲರನ್ನೂ ಕರೆದಿದ್ದೀರೋ ಅಥವಾ ಆಟೆ ಹೊಡಿತಾ ಮರ್ತ್ಬಿಟ್ರೋ? ಎಲ್ರೂ ಕರ್ದಿದ್ದೀನಿ. ಎಲ್ರು ನಿಮ್ಗೆ ಕಂಗ್ರಾಟ್ಸ್ ಹೇಳೋದಕ್ಕೆ ಹೇಳಿದ್ರು. ಜೋಶಿ ಬಾಂಬೆಗೆ ಹೋಗಿದ್ದಾರೆ, ಅವ್ರಿಗೆ ಹೇಳೋದಕ್ಕಾಗಿಲ್ಲ. ಅನು ಅಂತೂ ನಾನು ಮನೆಗೆ ಬಂದು ನಾನೇ ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಹೇಗಿದ್ರು ಜಾನು ಅನ್ಕೊಂಡು ಮನೆಗೆ ಬಂದಿದ್ಯಲ್ಲ, ಸರಿ ಹೋಗುತ್ತೆ ಅಂತ ನಾನು ಅವಳನ್ನ ರೇಗಿಸ್ತಿದ್ದೆ. ಸುಮ್ಮನೆ ಇರ್ತೇ ನೀನು, ಅವ್ರೇನು ಓಡಾಡೋದು ಬೇಕಾಗಿಲ್ಲ. ಇರ್ಲಿ ಬಿಡಲ್ಲಕ್ಕಿ, ಮನೆ ತುಂಬಾ ಓಡಾಡ್ಕೊಂಡು ಇರ್ಲಿ ಬಿಡು. ಸುಮ್ನೆ ಎಲ್ರು ಹೊಟ್ಟೆ ಹೊಡಿತಿದ್ದೀರಾ. ಗೀತಾ ಏನೋ ತಗೊಂಡ್ ಬಂದಿದ್ದಾಳೆ, ಅದೇನು ಅಂತ ಕೇಳ್ಬಾರ್ದಾ? ಗೀತಾ ಏನ್ ತಗೊಂಡ್ ಬಂದಿದ್ಯಾ? ತತ್ತಣ್ಣಂಗೆ ಲಕ್ಕಿ ಅವ್ರಿಗೆ ಬಟ್ಟೆ ತಂದಿದ್ದೀನಿ. ನಮ್ಗ ನಿಮ್ಗೊಂದು ಸಣ್ಣ ಗಿಫ್ಟ್. ತುಂಬಾ ಚೆನ್ನಾಗಿದೆ ಗೀತಾ. ಓ ವೈಟ್ ಶರ್ಟ್ ಸಖತ್ತಾಗಿದೆ. ನೀವ್ ಕಬಡ್ಡಿಲಿ ಸೆಲೆಕ್ಟ್ ಆದ್ರಲ್ವಾ, ಅದಕ್ಕೆ ಇದು ತಗೊಂಬಂದಿರೋದು. ಫಂಕ್ಷನ್ ದಿನ ನೀವ್ ಇದನ್ನೇ ಹಾಕೋಬೇಕು. ಗಿಫ್ಟ್ ಅಂತ ಹೇಳಿ ಇವಾಗ್ಲೇ ಕೊಟ್ಟಿದ್ಯಾ? ಅದ್ರಲ್ಲೇನಿದೆ? ನಿನ್ಗೂ ಹೊಸ ಸೀರೆ ತಗೋಬೇಕಲ್ವಾ? ಅಮ್ಮ ಪಿಂಕಿ ಇಬ್ರು ತಗೊಂಡಿದ್ದಾರೆ. ಸಾರಿ ಕಣೆ ಗೀತಾ, ನಿನ್ಗೆ ಯಾವ ಕಲರ್ ಇಷ್ಟ ಅಂತ ನನ್ಗೆ ಗೊತ್ತಿಲ್ವಲ್ಲ, ಅದಕ್ಕೆ ತಗೊಂಡ್ ಬರ್ಲಿಲ್ಲ. ಪರವಾಗಿಲ್ಲ ಕಣೆ, ನನ್ನ ಹತ್ರ ಉಡ್ದೇ ಇರೋ ಸೀರೆಗಳು ಸುಮಾರಿದಾವೆ, ಅದ್ರಲ್ಲಿ ಯಾವ್ದಾದ್ರು ಉಟ್ಕೋತೀನಿ. ಆಮೇಲೆ ಜಾನುಗೆ ಅಂತ ನೆನ್ನೆ ಬಟ್ಟೆ ತಂದಿದ್ನಲ್ಲ, ಎತ್ತಿಟ್ಟಿದ್ಯಾ ಅದನ್ನ? ಎತ್ತಿಟ್ಟಿದ್ದೀನಿ. ಡ್ರೆಸ್ ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಗೀತಾ ತಂದಿರೋ ಬಟ್ಟೆನೆ ಜಾನುಗ್ ಹಾಕ್ಸೋಣ. ಗೀತಾ ನಿಜವಾಗ್ಲು ನೀನ್ ತಂದಿರೋ ಬಟ್ಟೆ ಸೂಪರ್ ಆಗಿದೆ. ನಿಮ್ಗೆ ಇಷ್ಟ ಆಯ್ತಲ್ಲ, ಅಷ್ಟು ಸಾಕು ಬಿಡಿ. ಈಗ ನಿನ್ಗೆ ಹೆಂಡತಿ ಏನ್ ಕೊಟ್ಟು ಚೆನ್ನಾಗೇ ಇರತ್ತೆ ಬಿಡು. ಚಿಕ್ಕಮ್ಮ ವೈಟ್ ಶರ್ಟ್ ನಿಜವಾಗ್ಲೂ ಚೆನ್ನಾಗಿದೆ. ಪಿಂಕಿ ಅವರೇ, ವೈಟ್ ಕಲರ್ ನಂಗೆ ಸೂಟ್ ಆಗುತ್ತಲ್ವೇಂದ್ರೆ? ಹಾಕೊಳ್ಳಿ, ಹಾಕೊಂಡ್ ಮೇಲ್ ಗೊತ್ತಾಗುತ್ತೆ. ಇದೇ ನೋಡಿ ನಿಮಗೂ ಗೀತಾ ಅವ್ರಿಗೂ ಇರೋ ಡಿಫ್ರೆನ್ಸ್. ನೀವು ಹಾಕೊಂಡ್ಮೇಲೆ ಹೇಗೆ ಕಾಣ್ತೀವಿ ಅಂತ ಯೋಚನೆ ಮಾಡ್ತೀರಾ, ಗೀತಾ ಅವರು ಇದನ್ನ ಹಾಕೊಂಡ್ರೆ ಹೇಗೆ ಕಾಣ್ತೀವಿ ಅಂತ ಯೋಚನೆ ಮಾಡ್ತಾರೆ.